ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಚೈನ್ ಸ್ಟಿಚ್ನ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇದು ಡಾರ್ಕ್ ಕಲರ್ ಇದೆ. ಈ ಡಾರ್ಕ್ ಮೇಲೆ ಜರಿ ಥ್ರೆಡ್ಡು ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಇದ್ರ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ, ಮತ್ತು ಕಲಿಯೋರ್ಗೂ ತುಂಬ ಈಸಿ ಆಗಿಬಿಡುತ್ತೆ. ನೋಡಿರಿ ನೀಡನ್ನ ಈ ಥರ ಒಳಗಡೆ ಹಾಕಿ ಮತ್ತು ಕೆಳಗಡೆ ದಾರನ ಮೇಲಕ್ಕೆ ಈ ಥರ ಎಳ್ಕೋಬೇಕು. ಇದು ಒಂಥರ ಕೊಂಡಿ ಟೈಪ್ ಇದೆ ನೋಡಿ. ಈ ಕೊಂಡಿಗೆ ಕೆಳಗಡೆ ನಾವು ಇದನ್ನು ಈ ಥರ ಎಳ್ಕೋಬೇಕು. ಹಿಂಗೆ ಕೆಳಗಡೆ ಇರೋದನ್ನ ಈ ಥರ ಮೇಲಕ್ಕೆ ಎಳ್ಕೊಂಡಾಗ ಅದು ಮೇಲಕ್ಕೆ ಬರುತ್ತೆ. ನೋಡಿ ಕೆಳಗಡೆನೂ ಇದೇ ಥರ ಇರುತ್ತೆ ದಾರ. ಈ ದಾರ ಹಿಂಗೆ ಕೊಂಡಿಗೆ ನಾವು ಹಿಂಗೆ ಹಾಕಿದಾಗ ಏನಾಗುತ್ತೆ, ಮೇಲಕ್ಕೆ ಬರುತ್ತೆ. ನೋಡಿರಿ ಈಗ ಹಾಕ್ಬೇಕಾದ್ರೆ ಇದು ತುದಿ ಇದೆಯಲ್ವ, ಮುಳ್ಳು ಹಿಂಗೆ ಮೇಲಕ್ಕೆ ಕೆಳ್ಕೊಳ್ಳೋ ಕೊಂಡಿ ಇದೆಯಲ್ವ, ಹೋಗ್ಬೇಕಾದ್ರೆ ಈ ಕಡೆ ಡೈರೆಕ್ಷನ್ನಲ್ಲಿರಬೇಕು. ನೋಡ್ರಿ ಹಾಕಿದ್ದೀನಿ. ಹಾಕೊಂಡ್ಮೇಲೆ ಮತ್ತೆ ಸ್ವಲ್ಪ ರಿವರ್ಸ್ ಮಾಡಬೇಕಾಗುತ್ತೆ. ಹಾಕ್ಬೇಕಾದ್ರೆ ಈ ಡೈರೆಕ್ಷನಲ್ಲಿರುತ್ತೆ. ಹಾಕಿದ್ಮೇಲೆ ಸ್ವಲ್ಪ ಟರ್ನ್ ಮಾಡಿ ಹಿಂಗೆ ಮೇಲಕ್ಕೆ ಕೆಳ್ಕೋಬೇಕು. ಹಿಂಗೆ ಎಳ್ಕೊಂಡಾಗ ಏನಾಗುತ್ತೆ, ಈ ಕೊಂಡಿರುತ್ತಲ್ಲ ಈ ಕ್ಲಾತಿಗೆ ಸಿಕ್ಕಾಕೊಳ್ಳುತ್ತೆ. ಇದಕ್ಕೆ ಸಿಕ್ಕಾಕೊಂಡಾಗ ಏನಾಗುತ್ತೆ, ನಾವೇನೇ ಪ್ರಯತ್ನ ಪಟ್ಟರು ಮೇಲಕ್ಕೆ ಬರೋದಿಲ್ಲ. ಮತ್ತು ಇಲ್ಲಿ ಈ ಬಟ್ಟೆ ಏನಾಗುತ್ತೆ, ಡ್ಯಾಮೇಜ್ ಆಗಿಬಿಡುತ್ತೆ ಅವಾಗ. ನೋಡಿ ಹಾಕ್ತಾಯಿದ್ದೀನಿ, ಮತ್ತು ಮೇಲಕ್ಕೆ ಈ ಥರ ಸ್ವಲ್ಪ ಕ್ರಾಸ್ ಮಾಡಿ ಮೇಲಕ್ಕೆ ಕೆಳ್ಕೊತಿದ್ದೀನಿ. ಸ್ವಲ್ಪ ಏನಾದರೂ ಎಡವಟ್ಟಾಯ್ತು ಅಂದರೆ ಈ ಥರ ಸಿಕ್ಕಾಕೊಂಬಿಡುತ್ತೆ. ನೋಡಿರಿ ಎಷ್ಟು ಈಸಿಯಾಗಿ ಹಾಕ್ಬೋದು. ಇದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟಾಗಿ ಕಲಿತೀರ. ನೋಡಿ ನಾನು ನೀಳು ನೋಡಿರಿ ಯಾವ ಥರ ಟರ್ನ್ ಮಾಡ್ತೀನಿ. ನೋಡಿರಿ ಹಾಕ್ತಾಯಿದ್ದೀನಿ, ಕೊಂಡಿಗೆ ಕೆಳಗಡೆ ಹಾಕ್ಕೊಂಡು ಇದನ್ನ ಹಿಂಗೆ ಟರ್ನ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟೇ ಟರ್ನ್ ಮಾಡಿ ಮತ್ತೆ ಮೇಲೆ ಕೆಳ್ಕೊಳೋದು. ನೋಡಿರಿ ಎಷ್ಟು ಈಸಿಯಾಗಿ ಹಾಕ್ಬೋದು. ನೋಡಿ ಎಷ್ಟು ನೀಟಾಗಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಲಿತೀವಿ. ಇದು ಆಲ್ಮೋಸ್ಟ್ ಆರಿ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ನಾವು ಜಾಸ್ತಿ ಯಾವುದಕ್ಕೆ ಒತ್ತು ಕೊಡ್ಬೇಕಪ್ಪ ಅಂದರೆ ಚೈನ್ ಸ್ಟಿಚ್ಚು ಪ್ರತಿಯೊಂದು. ನೋಡಿರಿ ಈಗ ಸಿಕ್ಕಾಕೊಂಡಿದೆ, ಈಗ ಸಿಕ್ಕಾಕೊಂಡಾಗ ಬರೋದಿಲ್ಲ. ಆವಾಗ ನಿಧಾನಕ್ಕೆ ಈ ನೀಡನ್ನ ಹಿಂದು ಮುಂದೆ ಮಾಡಿ ನಿಧಾನಕ್ಕೆ ತಗೊಳ್ಳಿ. ಫೋರ್ಸಾಗಿ ಇಳಿದ್ರೆ ಏನಾಗುತ್ತೆ, ಬಟ್ಟೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಈ ವರ್ಕ್ ಮಾಡ್ಬೇಕಾದ್ರೆ ಭಾರಿ ಸೂಕ್ಷ್ಮವಾಗಿ ಮಾಡ್ಬೇಕಾಗುತ್ತೆ. ನೋಡಿರಿ ಈ ಥರ ರಿಟರ್ನ್ ಆಗಿ ತಗೊತಿದ್ದೀವಿ. ನೋಡಿರಿ ಎಷ್ಟು ಈಸಿಯಾಗಿ ಬರುತ್ತೆ. ತುಂಬ ನೀಟಾಗಿ ಹಾಕ್ಬೋದು, ತುಂಬ ಈಸಿಯಾಗಿ ಹಾಕ್ಬೋದು. ನೋಡಿ ಈ ಆರಿ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಈ ಚೈನ್ ಸ್ಟಿಚ್ಚನ್ನ ಎಷ್ಟು ಪರ್ಫೆಕ್ಟಾಗಿ ಕಲಿತೀವೋ ವರ್ಕನ್ನ ಅಷ್ಟು ಫಾಸ್ಟಾಗಿ ಕಲಿತೀವಿ. ನೋಡಿ ಮೇಯ್ನ್ ಇದರಲ್ಲಿರೋದು ಇದೊಂದೇ, ಚೈನ್ ಸ್ಟಿಚ್ ಒಂದೇ. ಬೀಡ್ಸ್ ಹಾಕೋದಕ್ಕಾಗಿರಲಿ ಅಥವಾ ಡಿಸೈನ್ ಹಾಕೋದಕ್ಕಾಗಿರಲಿ, ಪ್ರತಿಯೊಂದಕ್ಕೂ ಬೀಡ್ಸ್ ಹಾಕ್ಬೇಕಾದ್ರೆ ಡಿಸೈನ್ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಏನು ಯೂಸ್ ಮಾಡ್ತೀವಪ್ಪ ಅಂದರೆ ಚೈನ್ ಸ್ಟಿಚ್. ನೋಡಿ ಇದೊಂದು ಪರ್ಫೆಕ್ಟ್ ಆದರೆ ಪ್ರತಿಯೊಂದು ಸ್ಟೇಜಲ್ಲೂ ಅಂದರೆ ಪ್ರತಿಯೊಂದು ಇದರಲ್ಲೂ ನಾವು ಸ್ಟೆಪ್ಪಲ್ಲೂ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನ ಬಳಸ್ತೀವಿ. ಅದಕ್ಕೋಸ್ಕರ ಎಷ್ಟು ಪರ್ಫೆಕ್ಟಾಗಿ ಆಗುತ್ತೋ ಅಷ್ಟು ಪರ್ಫೆಕ್ಟಾಗಿ ಕಲೀರಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಹಾಕೋದು ರಿವರ್ಸ್ ಮಾಡಿ ಮೇಲಕ್ಕೆ ಕೆಳ್ಕೊಳ್ಳೋದು ಅಷ್ಟೇ. ಇದ್ರಾಗ ಏನು ವ್ಯತ್ಯಾಸ ಇಲ್ಲ. ಬಟ್ ಏನಂದರೆ ಕಲಿಬೇಕಾದ್ರೆ ನೀಟಾಗಿ ಕಲ್ತ್ಬಿಡಿ. ಇನ್ನೊಂದು ಸಲ ಕಲ್ಯಾಣ ಅಂತ ಪೆಂಡಿಂಗ್ ಇಡಕ್ಕೆ ಹೋಗಬೇಡ್ರಿ. ನೋಡಿರಿ ಈ ಥರ ಎಷ್ಟು ನೀಟಾಗಿ ಬರ್ತಿದೆ. ನೋಡಿ ಇನ್ನೂ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ. ನೋಡಿರಿ ಸ್ವಲ್ಪ ಎಡವಟ್ಟಾಯ್ತು ಅಂದರೆ ಇಲ್ಲಿ ನೋಡಿರಿ ಸ್ವಲ್ಪ ಇಂಜು ಬಿಡುತ್ತೆ. ಈ ಥರ ಈಗಿನ ಬಟ್ಟೆ ಯಾವ ಥರ ಇರುತ್ತೆ ಅಂದರೆ ಭಾರಿ ಸೆನ್ಸಿಟಿವ್. ಸೀರೆ ಅಷ್ಟು ಕ್ವಾಲಿಟಿ ಬ್ಲೌಸ್ ಪೀಸ್ ಇರೋಲ್ಲ, ಹಂಗಿರುತ್ತೆ. ಸ್ವಲ್ಪ ಫ್ರೇಮ್ಗೆ ಹಾಕಿ ಎತ್ಲಗನ್ನ ಎಳೆದ್ಬಿಟ್ರೆ ಅಂತ ಮುಗಿದ ಕತೆ. ಇಂಜು ಬಿಡುತ್ತೆ, ಅಷ್ಟು ಇಂಜು ಬಿಡುತ್ತೆ. ಅದಕ್ಕೋಸ್ಕರ ಫ್ರೇಮ್ಗೆ ಹಾಕಿ ಎಳಿಬೇಕಾದ್ರೂ ಅಷ್ಟೇ ನೀಟಾಗಿ ನಿಧಾನಕ್ಕೆ ಕೇಳ್ಕೊಳ್ಳಿ. ಸ್ವಲ್ಪ ಎಡವಟ್ಟಾಯ್ತು ಅಂದರೆ ಹೇಳಿದ್ನಲ್ಲ, ಬಟ್ಟೆ ಡ್ಯಾಮೇಜ್ ಆಯ್ತು ಅಂದರೆ ಅವ್ರಿಗೇನು ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನೀಟಾಗಿ ಮಾಡಿ. ಮತ್ತೆ ಸಿಕ್ಕಾಕೊಳ್ಳುತ್ತಿದ್ದು
ಹೇಳಿದ್ನಲ್ಲ ಎಷ್ಟು ಪರ್ಫೆಕ್ಟ್ ಆದರೂ ಕಡಿಮೆ ಅನಿಸ್ಬಿಡುತ್ತೆ ಒಂದೊಂದು ಸಲ. ನೋಡಿ ನೀಟಾಗಿ ಮೇಲಕ್ಕೆ ತಗೊಳ್ರಿ ಅಷ್ಟೇ. ಈ ಆರಿ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಚೈನ್ ಸ್ಟಿಚ್ಚು ತುಂಬ ಅಂದರೆ ತುಂಬ ಎಲ್ಲ ಪ್ರತಿಯೊಂದು ವರ್ಕ್ ಮಾಡ್ಬೇಕಾದ್ರೂ ತುಂಬ ಯೂಸ್ ಮಾಡೋದ್ರಿಂದ ನಾನು ಇದನ್ನ ರಿಪೀಟಾಗಿ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಪರ್ಫೆಕ್ಟ್ ಆಗ್ತೀರೋ ಅಷ್ಟು ಯೂಸ್ಫುಲ್ ಆಗುತ್ತೆ ನೋಡಿ. ಇದು ಆರಿ ಎಂಬ್ರಾಯ್ಡಿಂಗ್ ವರ್ಕು ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಆ್ಯಕ್ಚುಲಿ ಲಾಸ್ಟ್ ವೀಡಿಯೋ ಮಾರ್ಕಿಂಗಿಂದ ತೋರಿಸಿದ್ನ ಅದೇ ವೀಡಿಯೋ ಸ್ಟಾರ್ಟಿಂಗ್ ನಾನು ಇದನ್ನು ಔಟ್ಲೈನಾಗಿ ಹಾಕಿದ್ದೆ. ಬಟ್ ಮಾರ್ಕಿಂಗ್ ಆದಮೇಲೆ ತೋರಿಸೋಣ ಅಂತ ನಾನು ಇದನ್ನ ಪೆಂಡಿಂಗಾಗಿ ಹಂಗೆ ಇಟ್ಕೊಂಡಿದ್ದೆ. ಈಗ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಪರ್ಫೆಕ್ಟ್ ಆಗ್ತೀರೋ ಅಷ್ಟು ಚೆನ್ನಾಗಿ ಕಲಿತೀರ ನೋಡಿ. ಇದು ಚೈನ್ ಸ್ಟಿಚ್ ಮಾತ್ರ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಪರ್ಫೆಕ್ಟ್ ಆಗ್ತೀರ. ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಅದ್ರ ಮೇಲೇ ಚೈನ್ ಸ್ಟಿಚ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀಡ್ಲ್ ಹಾಕೋದು ಈಸಿ, ಬಟ್ ಮೇಲೆ ಕೆಳ್ಕೊಳ್ಳೋದೊಂದು ಐಡಿಯಾ ಇರ್ಬೇಕು. ಅದು ಕರೆಕ್ಟಾಗಿ ಎಳ್ಕೊಳ್ಳೋ ಒಂದು ಐಡಿಯಾ ಬಂದರೆ ಆರಾಮಾಗಿ ಹಾಕ್ಬೋದು ನೋಡಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಒಂದು ಚೂರು ಏನಾದರೂ ವ್ಯತ್ಯಾಸನೂ ಆಗ್ತಾಯಿಲ್ಲ. ಕರೆಕ್ಟಾಗಿ ಆ ಲೈನ್ ಹೆಂಗೆ ಮಾರ್ಕ್ ಮಾಡಿದ್ನೋ ಅದೇ ಲೈನ್ ಮೇಲೇ ಹಾಕ್ತಾಯಿದ್ದೀನಿ. ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಳ್ಳಿ, ನೀಟಾಗಿ ಹಾಕಿ. ತುಂಬ ನೀಟಾಗಿ ಅಷ್ಟೇ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ನಾವು ಎಷ್ಟು ಪರ್ಫೆಕ್ಟಾಗಿ ಕಲಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಈಗ ಲಾಸ್ಟ್ ಎಂಡ್ಲಾಕ್ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಒಂದು ಎಳೆನ ಎಳ್ಕೊಂಡು ಅದರೊಳಗಡೆಯಿಂದ ಇನ್ನೊಂದು ಎಳೆ ಎಳ್ಕೊಂಡು ಆ ಸೆಕೆಂಡ್ ಎಳ್ಕೊಂಡಿರೋ ಎಳೆ ಒಳಗಡೆಯಿಂದ ಫಸ್ಟ್ ಎಳೆನ ಎಳೆದ್ರೆ ಅದು ಲಾಕ್ ಆಗುತ್ತೆ ನೋಡಿ. ತುಂಬ ನೀಟಾಗಿ ತೋರಿಸಿದ್ದೀನಿ ನೋಡಿ. ಈಗ ಸೆಕೆಂಡ್ ಎಳ್ಕೊಂಡಿನಲ್ಲ, ಇದ್ರೊಳಗಡೆಯಿಂದ ಫಸ್ಟ್ ಎಳೆನ ಹಿಂಗೆ ಎಳ್ಕೊಂಡು ಟೈಟಾಗಿ ಕೆಳಗೆ ಎಳೆದ್ರೆ ಲಾಕ್ ಆಗಿಬಿಡುತ್ತೆ ನೋಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.